ಕುಂತಿಯ ಮೂಲ ಹೆಸರು ಪೃಥಾ. ಅವಳು ಇನ್ನೂ ಯುವತಿಯಾಗಿದ್ದಾಗ ಮಹರ್ಷಿ ದುರ್ವಾಸರು ಅವಳ ತಂದೆಯ ಅರಮನೆಗೆ ಅತಿಥಿಯಾಗಿ ಬಂದರು. ದುರ್ವಾಸರು ಬಹಳ ಕ್ರೋಧ ಸ್ವಭಾವಿಗಳೆಂದು ಪ್ರಸಿದ್ಧರಾಗಿದ್ದರು. ಆದರೆ ಕುಂತಿಯ ಭಕ್ತಿ, ವಿನಯ, ಸಹನೆ ಮತ್ತು ಆತಿಥ್ಯದಿಂದ ಅವರು ತುಂಬ ಸಂತೋಷಗೊಂಡರು. ಅವರ ಸಂತೋಷದ ಫಲವಾಗಿ ಅವರು ಕುಂತಿಗೆ ಒಂದು ಮಹತ್ವದ ಮಂತ್ರವನ್ನು ಉಪದೇಶಿಸಿದರು. ಅವರು ಹೇಳಿದರು, ಈ ಮಂತ್ರವನ್ನು ಜಪಿಸಿದರೆ ನೀನು ಯಾವ ದೇವರನ್ನಾದರೂ ಆಹ್ವಾನಿಸಬಹುದು. ಆ ದೇವರು ನಿನಗೆ ತನ್ನ ಸಮಾನವಾದ ಪುತ್ರನನ್ನು ವರವಾಗಿ ನೀಡುವನು. ಕುಂತಿ ಇನ್ನೂ ಚಿಕ್ಕವಳಾಗಿದ್ದಳು ಮತ್ತು ಕುತೂಹಲದಿಂದ ತುಂಬಿದ್ದಳು. ಈ ಮಂತ್ರ ನಿಜವಾಗಿಯೂ ಕಾರ್ಯನಿರ್ವಹಿಸುತ್ತದೆಯೇ ಎಂಬುದನ್ನು ಪರೀಕ್ಷಿಸಲು ಅವಳು ಸೂರ್ಯದೇವರನ್ನು ಆಹ್ವಾನಿಸಿದಳು. ಕ್ಷಣದಲ್ಲೇ ದಿವ್ಯ ಪ್ರಕಾಶದಿಂದ ಕೂಡಿದ ಸೂರ್ಯದೇವನು ಪ್ರತ್ಯಕ್ಷರಾದರು. ಭಯಗೊಂಡ ಕುಂತಿ ಕೈಮುಗಿದು ಪ್ರಾರ್ಥಿಸಿದಳು, ಸ್ವಾಮಿ, ನಾನು ಕೇವಲ ಮಂತ್ರವನ್ನು ಪರೀಕ್ಷಿಸಲು ಇದನ್ನು ಮಾಡಿದೆ. ನಾನು ಇನ್ನೂ ಅವಿವಾಹಿತೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಆದರೆ ಸೂರ್ಯದೇವರು ಹೇಳಿದರು, ಈ ಮಂತ್ರ ವ್ಯರ್ಥವಾಗಲು ಸಾಧ್ಯವಿಲ್ಲ. ನಾನು ನಿನಗೆ ಪುತ್ರನನ್ನು ನೀಡದೆ ಹಿಂತಿರುಗಲು ಸಾಧ್ಯವಿಲ್ಲ. ಆದರೆ ನಿನ್ನ ಕನ್ಯಾತ್ವಕ್ಕೂ ಮಾನಕ್ಕೂ ಯಾವುದೇ ಹಾನಿಯಾಗುವುದಿಲ್ಲ. ದೈವ ನಿಯಮದ ಪ್ರಕಾರ ಸೂರ್ಯದೇವರು ಅವಳಿಗೊಬ್ಬ ದಿವ್ಯ ಪುತ್ರನನ್ನು ವರವಾಗಿ ನೀಡಿದರು. ಕಾಲಕ್ರಮದಲ್ಲಿ ಕುಂತಿ ಒಂದು ಪ್ರಕಾಶಮಾನ ಮಗುವಿಗೆ ಜನ್ಮ ನೀಡಿದಳು. ಆ ಮಗು ಹುಟ್ಟಿನಿಂದಲೇ ಕವಚ ಮತ್ತು ಕುಂಡಲಗಳನ್ನು ಧರಿಸಿದ್ದನು. ಅವು ಅವನಿಗೆ ಅಜೇಯತ್ವವನ್ನು ನೀಡುವ ದೈವಿಕ ವರಗಳಾಗಿದ್ದವು. ಆ ಮಗುವೇ ಕರ್ಣ. ಸೂರ್ಯದೇವರು ನೀಡಿದ ಭರವಸೆಯಂತೆ ಕುಂತಿಯ ಕನ್ಯಾತ್ವ ಉಳಿಯಿತು. ಆದರೂ ಸಮಾಜದ ಭಯದಿಂದ ಮತ್ತು ಅವಿವಾಹಿತೆಯಾಗಿದ್ದ ಕಾರಣ ಕುಂತಿ ತುಂಬ ದುಃಖದಿಂದ ಆ ಮಗುವನ್ನು ಒಂದು ಬಲವಾದ ಬುಟ್ಟಿಯಲ್ಲಿಟ್ಟು ನದಿಗೆ ಬಿಡುವಂತಾಯಿತು. ಆ ಬುಟ್ಟಿಯನ್ನು ರಾಜ ಧೃತರಾಷ್ಟ್ರನ ಸಾರಥಿಯಾದ ಅಧಿರಥ ಮತ್ತು ಅವನ ಪತ್ನಿ ರಾಧೆ ಕಂಡುಹಿಡಿದರು. ಅವರಿಗೆ ಸಂತಾನವಿಲ್ಲದಿದ್ದುದರಿಂದ ಅವರು ಆ ಮಗುವನ್ನು ತಮ್ಮ ಮಗನಂತೆ ಪ್ರೀತಿಯಿಂದ ಬೆಳೆಸಿದರು. ಅವರಿಗವರು ಕರ್ಣ ಎಂಬ ಹೆಸರು ಇಟ್ಟರು. ಮುಂದ ಕರ್ಣನು ಮಹಾಭಾರತದ ಅತ್ಯಂತ ಮಹಾನ್ ಮತ್ತು ಶೂರ ಯೋಧರಲ್ಲಿ ಒಬ್ಬನಾದನು.